ಇಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಅಡ್ಮಿಷನ್ಸ್ ದೊರೆತರೂ ಸಹ ಅವರಿಗೆ ಅಲ್ಲಿ ಒಂದು ಸಮನಾದಂತಹ ಅವಕಾಶ ಆಗಲಿ, ಒಂದು ಗೌರವಾನ್ವಿತ ವಾತಾವರಣ ಆಗಲಿ ಸಿಗೋದಿಲ್ಲ. ಆದ ಕಾರಣ ಈ ರೀತಿಯ ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ ಐಸೋಲೇಟ್ ಆಗ್ತಾರೆ. ಅವರಿಗೆ ಅಲ್ಲಿ ಸಪೋರ್ಟ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಅವರ ಒಂದು ಸೆಲ್ಫ್ ಎಸ್ಟೀಮ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿ ಅವರಿಗೆ ತೊಂದರೆ ಆಗುತ್ತೆ. ಅದು ವಿಪರೀತಕ್ಕೆ ಹೋದಾಗ ಈ ರೀತಿ ಸೂಸೈಡ್ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ SFI ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕೇರಳ ಸ್ಟೂಡೆಂಟ್ ಯೂನಿಯನ್ ಇವರೆಲ್ಲರೂ ಈ ಒಂದು ಮರಣದ ಕುರಿತಂತೆ ಸರಿಯಾದ ಒಂದು ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಈ ಒಂದು ಮರಣದ ಕುರಿತಂತೆ ಪೊಲೀಸ್ ಕಮಿಷನರ್ ಅವರು ಕೇಸ್ನ ರಿಜಿಸ್ಟರ್ ಮಾಡಿ ಸರಿಯಾದ ತನಿಖೆಯನ್ನು ನಡೆಸಬೇಕು ಅಂತ ಕೇಳ್ಕೊಂಡ್ರು. ಅವರು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ ಈ ರೀತಿ ಮೀಡಿಯಾದಲ್ಲಿ ರಿಪೋರ್ಟ್ಸ್ ಬಂದಾಗ. ನಿತಿನ್ ರಾಜ್ ತುಂಬಾ ಒಂದು ಬಡ ಕುಟುಂಬದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿ. ಅವರ ತಂದೆ ಪೇಂಟಿಂಗ್ ಕೆಲಸ ಮತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು. ಅವರ ಅಕ್ಕ ನಿಖಿತಾ ಅವ್ರು ಏನ್ ಹೇಳ್ತಾರಂದ್ರೆ, ಆ ನಿತಿನ್ ರಾಜ್ನ ಮೊಬೈಲ್ ನಲ್ಲಿ ಕೆಲವೊಂದು ಕಾಲ್ ರೆಕಾರ್ಡಿಂಗ್ಸ್ ಇದೆ, ವಾಯ್ಸ್ ಮೆಸೇಜಸ್ ಇದೆ, ಇನ್ನೂ ಹಲವಾರು ಎವಿಡೆನ್ಸ್ ಇದೆ ಅಂತ ಹೇಳ್ತಾರೆ ಅವರು. ಅದೇ ರೀತಿ ನಿತಿನ್ನ ಬ್ರದರ್ ಇನ್ ಲಾ ಅಶೋಕನ್ ಅಂತ ಅವ್ರು ಏನ್ ಹೇಳ್ತಾರಂದ್ರೆ, ಈ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಅವರು ನಿತಿನ್ಗೆ ಗಾಯ ಆಗಿದೆ ಅಂತ ಹೇಳಿದ್ರು, ಆದ್ರೆ ಅವನು ಸತ್ತಿದ್ದಾನೆ ಅನ್ನೋ ವಿಷಯವನ್ನ ಅವರು ನನಗೆ ಹೇಳಲಿಲ್ಲ. ನಾವು ನ್ಯೂಸ್ ನ ನೋಡಿ ಅದನ್ನ ತಿಳ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ. ನಿತಿನ್ ನ ಕ್ಲಾಸ್ಮೇಟ್ಸ್ ಮತ್ತೆ ಕೆಲವು ಟೀಚರ್ಸ್ ಏನ್ ಹೇಳ್ತಾರಂದ್ರೆ, ನಿತಿನ್ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿದ್ದ. ಅವನ ಹ್ಯಾಂಡ್ ರೈಟಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿತ್ತು. ಅವನು ಮುಂದೆ ಡಾಕ್ಟರ್ ಆಗ್ಬೇಕಂತಿದ್ದ. ಅನ್ಫಾರ್ಚುನೇಟ್ಲಿ ಈ ರೀತಿ ಅವನ ಜೀವನ ಮುಗ್ದೋಯ್ತು ಅಂತ ಅವರೆಲ್ಲರೂ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ನಿತಿನ್ ವಾಯ್ಸ್ ಮೆಸೇಜ್ ಅಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ನಿತಿನ್ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋ ಆ ವಾಯ್ಸ್ ಮೆಸೇಜ್ ಅಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ಸ್ಟಾಫ್ ರೂಮ್ಗೆ ಒಂದಿನ ಹೋಗಿದ್ದಾಗ ಅಲ್ಲಿದ್ದಂತಹ ಒಬ್ಬ ಫ್ಯಾಕಲ್ಟಿ ನನಗೆ ಇಡಿಯಟ್ ಅಂತ ಬೈದ. ನಾನು ಸೇಮ್ ಟು ಯು ಅಂತ ಹೇಳಿದಾಗ ಅವನು ನಿನ್ನ ಕೈಕಾಲನ್ನ ಮುರಿತೀವಿ ಅನ್ನೋ ರೀತಿಯಲ್ಲಿ ಅವನು ಥ್ರೆಟನ್ ಮಾಡ್ದ. ಅದೇ ರೀತಿ ತಾನು ಕ್ಲಾಸಲ್ಲಿ ಇದ್ದಾಗ ಆ ಫ್ಯಾಕಲ್ಟಿ ಬಂದು ತನಗೆ ಅವಮಾನ ಮಾಡಿದ್ದು, ತನ್ನ ತಾಯಿಯ ಬಗ್ಗೆ ಮತ್ತು ತನ್ನ ತಾಯಿಗೆ ನಡೆದಂತಹ ಸರ್ಜರಿ ಬಗ್ಗೆ ತಪ್ಪಾಗಿ ಮಾತಾಡಿದ್ದು, ಮತ್ತೆ ನನಗೆ 3 ಮಾರ್ಕ್ಸ್ ಕಟ್ ಮಾಡಿದ್ದೀನಿ ಅಂತ ಹೇಳಿದ್ದು, ಇದೆಲ್ಲವನ್ನ ಕೇಳಿಸ್ಕೊಂಡು ನನಗೆ ಬೇಸರವಾಗಿ ನಾನು ನಿಮ್ಮ ಕ್ಲಾಸಲ್ಲಿ ಕುತ್ಕೊಳ್ಳೋದಿಲ್ಲ ಅಂತ ಹೇಳಿ ಹೊರಗಡೆ ಬಂದೆ ಅಂತ ಅವನು ಆ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ದಾನೆ. ಅದೇ ರೀತಿ ಬೇರೆ ಸ್ಟೂಡೆಂಟ್ಸ್ಗಳು ಸಹ ಈ ರೀತಿ ತಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ವಿಷಯ ಏನಿದೆ ಅದು ಕೇರಳದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಜನಸಾಮಾನ್ಯರು ಮತ್ತೆ ಅವರ ಕುಟುಂಬದವರು ಈ ಮರಣಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯವಾದಂತಹ ಒಂದು ತನಿಖೆ ನಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ನಿತಿನ್ ರಾಜ್ನ ಮರಣ ಏನಿದೆ ಅದು ನಮಗೆ ಈ